ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 3 ಏಪ್ರಿಲ್ 2026. ಮುರಳಿ ಮಹಾವಾಕ್ಯಗಳು. मीठे बच्चे, बाप समान रहम दिल बन अनेकों को रास्ता बताओ. जो बच्चे दिन रात सर्विस में लगे रहते हैं वही बहादुर है. ಮಧುರ ಮಕ್ಕಳೇ, ತಂದೆ ಸಮಾನ ದಯಾ ಹೃದಯಗಳಾಗಿ ಅನೇಕರಿಗೆ ದಾರಿಯನ್ನು ತೋರಿಸ್ರಿ. ಯಾವ ಮಕ್ಕಳು ದಿನ ರಾತ್ರಿ ಸೇವೆಯಲ್ಲಿ ತೊಡಗಿರ್ತಾರೆ ಅವರೇ ನಿಜವಾದ ಬಹಾದೂರ್ ಮಕ್ಕಳಾಗಿದ್ದಾರೆ. ಬಾಬಾ ಹೇಳ್ತಾರೆ, ತಂದೆ ಸಮಾನ ದಯಾ ಹೃದಯಾಗಿ. ಬಾಬಾ ನಿರಾಕಾರ ಇದ್ದಾರೆ. ಬಾಬಾ ಸದಾ ತಮ್ಮ ಮೂಲ ಸತ್ಯದ ಸ್ಥಿತಿಯಲ್ಲಿ ಜಾಗೃತ ಅವಸ್ಥೆಯಲ್ಲಿದ್ದಾರೆ. ಹೀಗಾಗಿ ಬಾಬಾ ನಿರಂತರ ಸೇವೆಯನ್ನು ಮಾಡ್ತಾರೆ. ಅರ್ಥಾತ್ ಈ ಸಮಯದಲ್ಲಿ ಬಾಬಾ ಸಂಗಮ ಯುಗದಲ್ಲಿ ಮಕ್ಕಳ ಪ್ರತಿಯಾಗಿ ದಯಾ ಹೃದಯ ಇದ್ದಾರೆ. ಹಾಗೆ ತಂದೆಯ ಸಮಾನ ತಾವು ಮಕ್ಕಳು ದಿನರಾತ್ರಿ ಸೇವಾ ಮಾಡ್ರಿ. ದಿನರಾತ್ರಿ ಸೇವಾ ಮಾಡ್ರಿ ಅಂತಂದ್ರೆ ಭಲೇ ಡ್ರಾಮಾ ಪಾರ್ಟ್ ಅನುಸಾರ ಸ್ಥೂಲವಾಗಿ ಏನು ಮಾಡಬೇಕಾಗಿದೆ ಅದು ಮಾಡಬಹುದು. ಬಾಬಾ ಹೇಳೋದು ದಿನರಾತ್ರಿ ಸೇವಾ ಅಂದರೆ ದಿನ ರಾತ್ರಿ ನಿರಂತರ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತಿರೋದು. ಇದೇ ಮೂಲ ಸೇವಾ. ಈ ಸೇವೆಯನ್ನು ಮಾಡ್ರಿ. ಇಂಥ ಸೇವೆಯಲ್ಲಿ ತೊಡಗಿರುವಂತಹ ಮಕ್ಕಳಿಗೇ ಬಾಬಾ ಹೇಳ್ತಾರ ಬಹದ್ದೂರ್ ಮಕ್ಕಳು. ಯಾಕೆ ಬಹದ್ದೂರಿ? ರಾತ್ರಿಯೆಲ್ಲ ಎಚ್ಚರಿದ್ದು ಈ ರೀತಿ ತಪಸ್ ಮಾಡ್ತೀನಿ, ಈ ರೀತಿ ನಾನು ಸೇವೆ ಮಾಡ್ತೀನಿ, ಇದು ಬಹದ್ದೂರಿ ಅಲ್ಲ. ಬಹದ್ದೂರಿ ಏನು ಅಂತಂದರೆ, ಏನೆಲ್ಲ ಎದುರುಗಡೆಗೆ ದೃಶ್ಯಗಳು ಕಂಡು ಕೂಡ ಆ ಪಾತ್ರದಲ್ಲಿ ಏನೆಲ್ಲ ಏರಿಳಿತಗಳಾದರೂ ಕೂಡ ಅವುಗಳಿಗೆ ಪ್ರಭಾವಿತ ಆಗದೆ, ಅವುಗಳಿಂದ ಡಿಟ್ಯಾಚ್ ಆಗಿ ತನ್ನ ಸತ್ಯದ ಅರಿವಿನಲ್ಲಿ ಸ್ಥಿತ ಮಾಡಿಕೊಂಡು ಸದಾ ಆ ಮೂಲ ಸ್ಥಿತಿಯಲ್ಲಿ ಸ್ಥಿತಿರ್ತೀನಲ್ಲ, ಇದು ಸತ್ಯವಾಗಿಯೂ ಬಹದ್ದೂರಿಯ ಕಾರ್ಯನೇ ಆಗಿದೆ. ಅದಕ್ಕಂಥ ಮಕ್ಕಳಿಗೇ ಬಾಬಾ ಬಹದ್ದೂರಿ ಮಕ್ಕಳು ಅಂತಾರ. ಯಾರು ನಿರಂತರ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತಾಗಿ ಹಗಲು ರಾತ್ರಿ ಸೇವೆಯಲ್ಲಿ ತೊಡಗಿರ್ತಾರೆ. ಪ್ರಶ್ನ: ऊंची तकदीर का मुख्य आधार किस बात पर है? ಶ್ರೇಷ್ಠ ಅದೃಷ್ಟದ ಆಧಾರ ಯಾವ ಮಾತಿನ ಮೇಲಿದೆ? ಮುಖ್ಯ ಆಧಾರ ಯಾವುದು ಅಂತ. ಅದೃಷ್ಟ ಶ್ರೇಷ್ಠ ಆಗಬೇಕು ಅಂದ್ರೆ ಮುಖ್ಯ ಆಧಾರ ಬಾಬಾ ಹೇಳ್ತಾರೆ ಯಾದ್ ಕಿ ಯಾತ್ರಾ, ನೆನಪಿನ ಯಾತ್ರೆ. ನೆನಪಿನ ಯಾತ್ರೆ ಅಂದರೆ ಕೇವಲ ಸೀದಾ ಬಾಬಾ ಅಂತ ಬಾಬಾ ನೆನಪು ಮಾಡೋದಲ್ಲ. ನೆನಪು ಯಾರು ಮಾಡೋರು? ಮನಸ್ಸು. ನೆನಪು ಮೊದಲು ನಾನು ಯಾರು ಅನ್ನುವುದನ್ನು ಮಾಡಬೇಕಾಗಿದೆ. ನಾನು ಯಾರು ಅಲ್ಲ, ದೇಹ ಅಲ್ಲ, ಪೊಸಿಷನ್ ಅಲ್ಲ, ಪಾತ್ರ ಅಲ್ಲ, ನಾನು ಮನುಷ್ಯನೂ ಅಲ್ಲ, ಬ್ರಹ್ಮಕುಮಾರಿಯೂ ಅಲ್ಲ. ಯಾಕಂದರೆ ಬ್ರಹ್ಮಕುಮಾರಿ ಒಂದು ಪಾತ್ರ ನಾನಲ್ಲಂದ ಮೇಲೆ ನಾನು ಯಾರು? ನಾನು ನಿರಾಕಾರ, ಅವಿನಾಶಿ, ಕಣ್ಣಿಗೆ ಕಾಣದೇ ಇರುವಂತಹ ಅತಿ ಸೂಕ್ಷ್ಮ ಆತ್ಮ ಜ್ಯೋತಿ ಕಾನ್ಷಿಯಸ್ ಇದ್ದೀನಿ ಅಂದಮೇಲೆ ಬಾಬಾ ಹೇಳ್ತಾರೆ ಈ ನೆನಪು ಸದಾ ಮಾಡ್ಕೊಡ್ರಿ. ನಾನು ಯಾರಲ್ಲ, ನಾನು ಯಾರಿದ್ದೀನಿ. ಇದು ನೆನಪಿನ ಯಾತ್ರೆ. ನಾ ಯಾರಿದ್ದೀನಿ ಅನ್ನೋ ನೆನಪಿನಲ್ಲಿ ಸ್ಥಿತ ಆದಮೇಲೆ ಅವಾಗ ತಂದೆ ನೆನಪು ಸಹ ಮಾಡ್ತೀನಿ. ಇದಕ್ಕಂತಾರೆ ಬಾಬಾ, ನೆನಪಿನ ಯಾತ್ರೆಯಿಂದ ನಿಮ್ಮ ಅದೃಷ್ಟ ಬೆಳಗ್ತದ, ಶ್ರೇಷ್ಠ ಆಗ್ತದ. ಜಿತನಾ ಜೋ ಯಾದ್ ಕರ್ತಾ ಹೇ ಉತನಿ ಊಂಚಿ ತಕದೀರ್ ಬನಾತಾ ಹೇ. ಯಾರ ಮನಸ್ಸು ತನ್ನ ಮೂಲ ಸ್ಥಿತಿಯನ್ನು ನೆನಪು ಮಾಡ್ಕೊಳ್ತದ, ತನ್ನ ಮೂಲ ತಂದೆಯನ್ನು ನೆನಪು ಮಾಡ್ತದೋ ಆ ಮನಸ್ಸಿನ ಅದೃಷ್ಟ ಬೆಳಗ್ತದ. ಮನಸ್ಸಿನ ಅದೃಷ್ಟ ಬೆಳಗೋದು ಅಂದ್ರೆ ಆ ಮನಸ್ಸಿನಲ್ಲಿ ಏನು ಕಲಿಯುಗಿ ಪ್ರವೃತ್ತಿ ಅದ, ಕಲಿಯುಗಿ ಸ್ವಭಾವ ಅದ, ಕಲಿಯುಗಿ ದುಃಖಿ ಮನಸ್ಥಿತಿ ಅದ, ಅದು ಬದಲಾಗ್ತದ. ಅದರಲ್ಲಿ ನಿರಂತರ ಖುಷಿ, ಆನಂದ, ಭರ್ಪೂರತೆ ತುಂಬುತ್ತದ. तो शरीर निर्वाह अर्थ कर्म करते बाबा और वर्षे को याद करते रहो. ಶರೀರ ನಿರ್ವಾಹ ಅರ್ಥ ಭಲೇ ಸ್ಥೂಲ ಕರ್ಮವನ್ನ ಮಾಡ್ತಾ ಇದ್ರೂ ಕೂಡ ಬಾಬಾ ಮತ್ತು ಆಸ್ತಿಯನ್ನ ಎರಡನ್ನೂ ನೆನಪು ಮಾಡ್ಬೋದು. ಅಂದರೆ ಕೆಲಸ ಮಾಡಬೇಕಾಗಿದೆ, ಬಿಸ್ನೆಸ್ಸಲ್ಲಿ ಹೋಗಬೇಕಾಗಿದೆ, ಅಥವಾ ಆನ್ ಡ್ಯೂಟಿ ಹೋಗಬೇಕಾಗಿದೆ, ಇಲ್ಲ ಯಾವುದೇ ಸ್ಥೂಲ ಕಾರ್ಯದಲ್ಲಿ ತೊಡಗಬೇಕಾಗಿದೆ ಅಂತಂದ್ರೆ ಶರೀರ ನಿರ್ವಹಣೆಗಾಗಿ ಭಲೇ ಕರ್ಮ ಮಾಡ್ರಿ. ಅದು ಹೇಗೆ? ಬಾಬಾ ಮತ್ತು ಆಸ್ತಿಯನ್ನ ನೆನಪು ಮಾಡ್ತಾ. ತೋ ಆಗ ನಿಮ್ಮ ಅದೃಷ್ಟ ಶ್ರೇಷ್ಠವಾಗಲು ಸಾಧ್ಯವಿದೆ. धारणेಗಾಗಿ मुख्य सार: बंधन मुक्त बन बाबा की सर्विस में लग जाना है, तभी ऊंची तकदीर बनेगी. ಬಂಧನ ಮುಕ್ತರಾಗಿ
ಬಾಬನ್ ಸೇವೆಯಲ್ಲಿ ತೊಡಗಿದಾಗಲೇ ತಾವು ಶ್ರೇಷ್ಠ ಅದೃಷ್ಟವನ್ನ ಪ್ರಾಪ್ತ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಇದು ವಿಶೇಷ ಟ್ರಿಪಲ್ ಅಂಡರ್ಲೈನ್ ಮಾಡಿಕೊಂಡು ವಿಶೇಷ ಸ್ಮೃತಿಯಲ್ಲಿ ಇಟ್ಕೋಬೇಕಾದಂತಹ ಮಹಾವಾಕ್ಯ. ಅದೃಷ್ಟ ಬೆಳಗಬೇಕಂದ್ರ, ಅದೃಷ್ಟನಂದು ಬಹಳ ಶ್ರೇಷ್ಠ ಆಗಬೇಕು ಅಂತಂದ್ರ ಬಾಬಾ ಹೇಳ್ತಾರ ಸೇವೆಯಲ್ಲಿ ತೊಡಗ್ರಿ. ಸೇವೆಯಲ್ಲಿ ಹೇಗೆ ತೊಡಗಬೇಕು? ಕೇವಲ ಬಂದು ತರಕಾರಿ ಸೋಸಿದೆ ಅಥವಾ ನಾ ಕುತ್ಕೊಂಡು ಮುರಳಿ ಕ್ಲಾಸ್ ಮಾಡಿದೆ ಈ ಬಂಧನ ಮುಕ್ತರಾಗುವ ಈ ಸೇವೆ ಹೇಳ್ತಾ ಇಲ್ಲ ಬಾಬಾ. ಬಲೇ ಒಂದಿದೆ ಬಂಧನ್ ಮುಕ್ತ ಆಗಿ ಸೇವೆ ಮಾಡುವತ್ತಂದ್ರ ನಾನು ಸ್ಥೂಲ ರೂಪದಲ್ಲಿ ಬಾಬನ್ ಮನೆಗೆ ಬರ್ತೀನಿ ಅಂತಂದ್ರ ಮೋಸ್ಟ್ಲಿ ಅಷ್ಟೊಂದು ಬಂಧನ ನನಗಿಲ್ಲ. ನಾ ಆರಾಮಾಗಿ ಕುತ್ಕೋತೀನಿ, ಯಾವಾಗ ಬೇಕಾವಾಗ ಬಾಬಾರ ಮನೆಗೆ ಬರ್ತೀನಿ, ಯಾವಾಗ ಬೇಕಾವಾಗ ಮನೆಯೊಳಗೂ ಪುರುಷಾರ್ಥ ಮಾಡ್ತೀನಿ, ಏನು ಬೇಕಾದ್ರೂ ಸೇವಾ ಮಾಡ್ತೀನಿ, ತನುವಿನ ಧನದ ಅಥವಾ ವಸ್ತುವಿನ ಏನೇ ಮಾಡ್ತೀನಿ. ಇದಕ್ಕೆ ಬಂಧನ ಮುಕ್ತ ಅಂತಾನೆ ಹೇಳಲಾಗ್ತದ. ಬಾಬಾ ಹೇಳುವ ಬಂಧನ ಮುಕ್ತ ಅಂತಂದ್ರೆ ಈ ಮನಸ್ಸು ಎಲ್ಲೆಲ್ಲಿ ಐಡೆಂಟಿಟಿ ಒಳಗೆ ಸಿಕ್ಕಾಕೊಂಡಿದೆ. ನಾನು ಅಂತಂದ್ರ ತಾಯಿದೀನಿ ಅಂತಂದ್ರ ಈ ಮಕ್ಕಳದ್ದು ಯಾರು ನೋಡೋರು ಅಂತ ಪೂರಾ ಮಕ್ಕಳ ಮೋಹದೊಳಗ ಜವಾಬ್ದಾರಿಯೊಳಗ ಸಿಕ್ಕಾಕೊಂಡಿದೆಯಲ್ಲ, ಈ ಬಂಧನದಿಂದ ಮುಕ್ತ ಆಗಂತಾರ ಬಾಬಾ. ನಾ ಫಾದರ್ ಇದ್ದೀನಿ, ಮನಿ ಜವಾಬ್ದಾರಿ ನನಗಿದೆ, ನಾನು ಇನ್ಚಾರ್ಜ್ ಇದ್ದೀನಿ, ಸೆಂಟ್ರ್ ಜವಾಬ್ದಾರಿ ನನಗಿದೆ, ಇದು ಕೂಡ ಬಂಧನ. ಭಾವಂತರಿ ಎಲ್ಲಾ ಬಂಧನಗಳಿಂದ ಎಲ್ಲಿ ವಿಚಾರ ನಡೀತದ, ವಿಚಾರದಲ್ಲಿ ಮನಸ್ಸು ಸಿಕ್ಕಾಕೋತದಂದ್ರ ಅದು ಬಂಧನ. ಈ ಎಲ್ಲಾ ಬಂಧನದಿಂದ ಮುಕ್ತಾಗಿ ಸೇವೆಯಲ್ಲಿ ತೊಡಗಿದಾಗ ಮಾತ್ರ, ಸೇವಾ ಅಂದ್ರೆ ಆತ್ಮಸ್ಥಿತಿಯಲ್ಲಿ ಸ್ಥಿತಿರೋದು. ಬಂಧನ ಮುಕ್ತಿದ್ರೆ ಮನಸ್ಸು ಆತ್ಮಸ್ಥಿತಿಯಲ್ಲಿ ಸ್ಥಿತಿರಾಕ ಸಾಧ್ಯ. ಸೊ ಅವಾಗ ಅದೃಷ್ಟ ಶ್ರೇಷ್ಠವಾಗಲು ಸಾಧ್ಯ. ದಯಾ ಹೃದಯಿಯಾಗಿ ಅನೇಕರಿಗೆ ದಾರಿಯನ್ನು ತೋರಿಸುವಂತಹವರಾಗ್ರಿ, ಅಂಧರಿಗೆ ಊರುಗೋಲಾಗ್ರಿ. ಸೆಕೆಂಡ್ ಪಾಯಿಂಟ್, ಇಸ್ ಶರೀರ್ ಸೆ ಮಮತ್ವ ನಿಕಾಲ್ ಜೀತೆ ಜಿ ಮರ್ನಾ ಹೇ. ಅಂಡರ್ಲೈನ್, ವಿಶೇಷ ಅಂಡರ್ಲೈನ್. ಈ ಶರೀರದ ಮೇಲಿನ ಮೋಹ ನಮಗೆ ಹೀಗನ್ನಿಸ್ತದಲ್ಲ, ನಾವು ಇನ್ನೊಬ್ರು ನೋಡಿದ್ರ ಮೊಮ್ಮಕ್ಕಳ ಮೇಲೆ ಜೀವದಾರ, ಮಗಳ ಮೇಲೆ ಜೀವದಾರ, ಪತಿಯ ಮೇಲೆ ಬಹಳ ಅವರು ಮೋಹಿತದಾರ ಅಂತ ಇಲ್ಲ. ಎಲ್ಲರೂ ಅವರು ಪತಿ ಮೇಲೆ ಮೋಹಿತಿರೋಕ್ಕಿಂತ, ಅವ್ರ ಅಪ್ಪನ ಮೇಲೆ ಬಹಳ ಮೋಹಿತಿರೋಕ್ಕಿಂತ ಮೊದಲು ಅವ್ರ ಶರೀರದ ಮೇಲೆ ಬಹಳ ಮೋಹಿತದಾರ. ತನ್ನ ಶರೀರದ ಮೇಲೆ ನಂಬರ್ 1 ಮೋಹ, ಅಟ್ಯಾಚ್ಮೆಂಟ್ ಇದೆ. ನಂತರ ಇನ್ನೊಬ್ಬರಿಗೆ ಅಡ್ಕೊಂಡಿರ್ಲಾಗ್ತದ. ಅದಕ್ಕೆ ಬಾಬಾ ಅಂತಾರ, ಮೊದಲು ಈ ಶರೀರದ ಮೇಲಿರುವ ಯಾವ ಮಮತ್ವ ಇದೆ, ಮೋಹ ಇದೆ, ನಾ ಹೀಗೆ ಕಾಣಬೇಕು, ಹೀಗಾಗಬೇಕು, ಹೀಗೆ ತಿನ್ಬೇಕು, ಉಣಬೇಕು ಅಂತ ಅದೇ ವಿಚಾರಗಳೊಳಗೆ ಈ ಮನಸ್ಸು ಸಿಕ್ಕಾಕೊಂಡಿದೆಯಲ್ಲ, ಬಾಬಾ ಅಂತಾರ ಅದರಿಂದ ಮುಕ್ತಾಗಿ ಹೊರಗೆ ಬಂದು ಜೀವಂತಿರುವಾಗಲೇ ದೇಹಭಾನದಿಂದ ಸತ್ತು ಹೋಗ್ರಿ ಅಂತಾರೆ ಬಾಬಾ. ಯಾಕೆ ಅಂದರೆ ಈಗ ವಾಪಸ್ ಮನೆಗೆ ಹೊರಡಬೇಕಾಗಿದೆ. ಬಿಮಾರಿ ಮೇ ಬಿ ಏಕ್ ಬಾಬಾ ಕಿ ಯಾದ್ ರಹೇ ತೋ ವಿಕರ್ಮ ವಿನಾಶ ಹೋ ಜಾಯೆಂಗೆ. ರೋಗಿದೆ ತನುವಿನೊಳಗ, ಪಾತ್ರದೊಳಗೆ ರೋಗಿದೆ, ಆದರೂ ಕೂಡ ಈ ಮನಸ್ಸಿನ ಮೂಲಕ ಬಾಬಾ ನೆನಪು ಮಾಡ್ರಿ. ಇದರಿಂದಲೇ ನೀವು ನಿಮ್ಮೆಲ್ಲ ವಿಕರ್ಮಗಳಿಂದ ಮುಕ್ತಾಗಲಿಕ್ಕೆ ಸಾಧ್ಯವಿದೆ. ವರದಾನ್, कल्याण की भावना द्वारा हर आत्मा के संस्कारों को परिवर्तन करने वाले निश्चय बुद्धि भव. ಕಲ್ಯಾಣದ ಭಾವನೆಯ ಮೂಲಕ ಪ್ರತಿಯೊಬ್ಬ ಆತ್ಮರ ಸಂಸ್ಕಾರವನ್ನ ಪರಿವರ್ತನೆ ಮಾಡುವಂತಹ ನಿಶ್ಚಯ ಬುದ್ಧಿ ಉಳ್ಳವರು ಆಗ್ರಿ. जैसे बाबा में 100% निश्चय बुद्धि हो, कोई कितना भी डगमग करने की कोशिश करे लेकिन हो नहीं सकते. ತಾವು ಮಕ್ಕಳಿಗೆ ನಿರಾಕಾರ ಶಿವಬಾಬಾರ ಮೇಲೆ 100% ವಿಶ್ವಾಸ ಇದೆ. ಯಾರಾದರೂ ಬಾಬಾ ಬಾಬಾ ಅಲ್ಲ, ಪರಮಾತ್ಮ ನಿರಾಕಾರ ಬಾಬಾ ಶಿವಬಾಬಾನೇ ಹೈಯೆಸ್ಟ್ ಪರಮಾತ್ಮ ಅಲ್ಲ ಅಂತ ಏನಾದರೂ ನಿಮಗೆ ಏರಿಳಿತ ಮಾಡಿದ್ರ, ನಿಮ್ಗೆ ಅಲ್ಗಾಡ್ಸ್ಲಿಕ್ಕೆ ನೋಡಿದ್ರ, ನೀವೆಂದಿಗೂ ಅಲ್ಗಾಡಕ್ಕೆ ಸಾಧ್ಯ ಇಲ್ಲ. ಅಷ್ಟು ಏನಿದೆ ನಿಶ್ಚಯ ಇದೆ. ऐसे दैवी परिवार या संसारी आत्माओं द्वारा भल कोई कैसा भी पेपर ले, क्रोधी बन सामना करे या कोई इंसल्ट करे, गाली दे, उसमें भी डगमग हो नहीं सकते. ಅಂಡರ್ಲೈನ್, ಕೇವಲ ಬಾಬಾ ಅಲ್ಲ, ಈ ಲೌಕಿಕ ಜಗತ್ತಿನಲ್ಲಿ ಈ ಪಾತ್ರ ಏನು ಅಭಿನಯ ಮಾಡ್ತಾ ಇದೆ, ಈ ಪಾತ್ರಕ್ಕೆ ಯಾರಾದರೂ ತೊಂದರೆ ಮಾಡ್ತಾರ, ಲೌಕಿಕದವರೇ ಇರ್ಬೋದು, ಲೌಕಿಕ ಬಾಬಾನ್ ಪರಿವಾರದವರೇ ಇರ್ಬೋದು, ಅಥವಾ ಜಗತ್ತಿನ ಯಾವುದೇ ಆತ್ಮ ಇರ್ಬೋದು, ಸಂಸಾರದ ಯಾವುದೇ ವ್ಯಕ್ತಿ ಇರ್ಬೋದು, ಯಾವುದೇ ಥರದ ಪೇಪರ್ ತಮಗೆ ತಗೊಳ್ತಾರ, ಕ್ರೋಧಿಯಾಗಿ ತಮ್ಮ ಎದುರುಗಡೆಗೆ ಬರ್ತಾರ, ಯಾವುದೇ ಥರದ ಇನ್ಸಲ್ಟ್ ಮಾಡ್ತಾರ, ಬೈತಾರ, ತಮ್ಮ ಹೆಸರು ಕೆಡಿಸ್ತಾರ, ತಮ್ಮ ಸ್ಥಿತಿಯನ್ನು ಅಲುಗಾಡಿಸ್ಲಿಕ್ಕೆ ನೋಡ್ತಾರೆ,
ಆಗಲೂ ಕೂಡ ಇಷ್ಟೆಲ್ಲ ಆದರೂ ಕೂಡ ಬಾಬಾ ಹೇಳ್ತಾರ, ನೀನು ಗಾಬರಿ ಆಗುವ ಹಾಗಿಲ್ಲ. ಗಾಬರಿ ಆಗುವುದಿಲ್ಲ. ಯಾರಾಗುವುದಿಲ್ಲ? ಯಾರಿಗೆ ನಿಶ್ಚಯ ಇದೆ ಇದು ಎಲ್ಲ ನಾಟಕ, ಇದು ಸತ್ಯ ಅಲ್ಲ, ಇದೆಲ್ಲವೂ ನಾಟಕದಲ್ಲಿ ನಡೀತಾ ಇದೆ, ಇದೊಂದು ಸಿನಿಮಾ ಸ್ಕ್ರೀನ್ ಮೇಲೆ ನಡೀತಾ ಇದೆ, ಇದನ್ನ ಬಿಟ್ಟು ನಾನಿದ್ದೀನಿ ಅಂತ ಯಾರಿಗೆ ಅಭ್ಯಾಸ ಇದೆ, ಯಾರಿಗೆ ಇದರ ನಿಶ್ಚಯ ಇದೆ, ಅವ್ರು ಅಲಗಾಡೋದೇ ಇಲ್ಲ. ಪರಿಸ್ಥಿತಿ ಇನ್ಸಲ್ಟ್ ಇರಲಿ, ಏನೇ ಇರಲಿ, ಅವ್ರು ಅಲಗಾಡೋದಿಲ್ಲ. इसमें सिर्फ हर एक आत्मा प्रति कल्याण की भावना हो. ಹಾಂ, ಅವರು ಕ್ರೋಧಿ ಇರಲಿ, ಅವ್ರು ನಿಮಗೆ ಬೈಲಿ, ಏನೇ ಮಾಡಲಿ, ಆ ಆತ್ಮದ ಕಲ್ಯಾಣ ಆಗಲಿ ಅನ್ನುವಂಥ ಭಾವನಾ ಇರಲಿ. या भावना उसके संस्कारों को परिवर्तन कर देगी. ನಿಮ್ಮ ಈ ಶುಭ ಭಾವನೆ ಆ ಆತ್ಮನ ಸಂಸ್ಕಾರವನ್ನು ಪರಿವರ್ತನೆ ಮಾಡ್ತದೆ. इसमें सिर्फ अधीर नहीं होना. ಇದರಲ್ಲಿ ಎಂದಿಗೂ ಅಧೈರ್ಯರು ಆಗಬೇಡ್ರಿ ಅಂತಾರೆ ಬಾಬಾ. ಅವ್ರೇನು ಚೇಂಜ್ ಆಗ್ತಾರೋ ಏನೋ, ಅವ್ರು ಮತ್ತೆ ನನಗೆ ಇನ್ನೊಮ್ಮೆ ಮಾಡ್ತಾರ ಏನೋ ಅಂತ ಧೈರ್ಯವನ್ನು ಕಳ್ಕೋಬೇಡ್ರಿ. ಸಮಯ ಪ್ರಮಾಣ ಫಲ್ ಅವಶ್ಯ ನಿಕ್ಲೇಗಾ, ಯ ಡ್ರಾಮಾ ಕಿ ನೂಂದ್ ಹೇ. ಎಷ್ಟು ಅಂಡರ್ಲೈನ್ ಮಾಡಿ ಇಟ್ಕೋಬೇಕಾಗಿದೆ. ನಾನು ಈ ಪಾತ್ರಕ್ಕೆ ಯಾರೆಲ್ಲ ಅಲಗಾಡ್ಸ್ಲಿಕ್ಕೆ ನೋಡ್ತಾರ, ಇನ್ಸಲ್ಟ್ ಮಾಡ್ತಾರ, ಕ್ರೋಧ ಮಾಡ್ತಾರ, ಒಂದು ವೇಳೆ ನಿಜವಾಗಿಯೂ ನಾನು ಇದೆಲ್ಲ ಡ್ರಾಮಾದ ಸೀನ್ ಅಂತ ತಿಳ್ಕೊಂಡು ಆ ಎಲ್ಲ ಆತ್ಮರ ಪ್ರತಿಯಾಗಿ ಶುಭ ಭಾವನೆ ಇಟ್ಟದ್ದೇ ಆದ್ರ ಅವಶ್ಯ ಸಮಯ ಅನುಸಾರ ಫಲ ಸಿಕ್ಕೇ ಸಿಗ್ತದೆ. ಇದು ಡ್ರಾಮಾದಲ್ಲಿ ನೂಂದಿದೆ ಅಂತಾರೆ ಬಾಬಾ. ನೂಂದಿದೆ, ಡ್ರಾಮಾದಲ್ಲಿ ನೂಂದಿದೆ, ನಾನು ಮಾಡಿದ್ರು ನಡೀತದೆ, ಬಿಟ್ಟರು ನಡೀತದೆ ಇಲ್ಲಲ್ಲ. ನಾನು ಶುಭ ಭಾವ ಇಡುವುದು ನೂಂದದ, ಫಲ ಸಿಗುವುದು ನೂಂದಿದೆ. ಇದಕ್ಕಂತಾರೆ ನಿಶ್ಚಯ. ಸ್ವಯಂನಲ್ಲಿ, ಬಾಬಾರವರಲ್ಲಿ ಮತ್ತು ಡ್ರಾಮಾದಲ್ಲಿ ನಿಶ್ಚಯ. स्लोगन, पवित्रता की शक्ति से अपने संकल्पों को शुद्ध ज्ञान स्वरूप बनाकर कमजोरियों को समाप्त करो. ಪವಿತ್ರತೆ ಶಕ್ತಿಯಿಂದ ತಮ್ಮ ಸಂಕಲ್ಪಗಳನ್ನು ಶುದ್ಧ ಜ್ಞಾನ ಸ್ವರೂಪ ಮಾಡಿಕೊಂಡಾಗ ಕಮಜೋರಿಗಳನ್ನು ಸಂಕಲ್ಪಗಳನ್ನ ಶುದ್ಧ ಮತ್ತು ಜ್ಞಾನ ಸ್ವರೂಪ ಮಾಡಿಕೊಂಡ್ರೆ ಆ ಕಮಜೋರಿಗಳೆಲ್ಲ ಏನಾಗ್ತವ? ಸಮಾಪ್ತ ಆಗ್ತವ. ಅವ್ಯಕ್ತಿಶಾರಿ ಮಹಾನ್ ಆಗುವುದಕ್ಕಾಗಿ ಮಧುರತೆ ಹಾಗೂ ನಮ್ರತೆ ಗುಣವನ್ನು ಧಾರಣೆ ಮಾಡಿಕೊಡ್ರಿ. ವಾಚಾಮೆ ಸದಾ ಸತ್ಯತಾ, ಮಾತಿನಲ್ಲಿ ಸದಾ ಸತ್ಯತೆ ಇರಲಿ, ಮಧುರತೆ ಇರಲಿ. ವಾಣಿ ಕಿ ಮಾರ್ಕ್ಸ್ ಜಮಾ ಹೋತಿ रहेगी. ವಾಣಿಯೊಳಗೆ ಸತ್ಯತೆ ಅಂದರೆ ಈ ಪಾತ್ರ ಮಾತಾಡ್ತಾ ಇದೆ, ಮಾತನಾಡುವಾಗ ಸ್ಮೃತಿ ಇರಲಿ, ಮಾತನಾಡುವ ಈ ಗೊಂಬೆ ಪ್ರೀ ರೆಕಾರ್ಡೆಡ್ ಇದೆ, ನಾನು ಈ ಗೊಂಬೆಯಿಂದ ಡಿಟ್ಯಾಚ್ ಆಗಿರುವಂಥ ಸತ್ಯ ನಿರಾಕಾರ ಆತ್ಮ ಇದ್ದೀನಿ ಅನ್ನುವಂಥ ಸತ್ಯ ಸ್ಮೃತಿ ಇತ್ತು ಅಂದ್ರೆ ನೀನು ಮಾತನಾಡುವ ಈ ಮಾತಿನಿಂದಲೂ ಕೂಡ ಸೇವೆಯ ಮಾರ್ಕ್ಸ್ ಜಮಾ ಆಗ್ತವ. ಮಧುರತಾಕ ಗುಣ ಜೀವನದಲ್ಲಿ ಪ್ರತಿಯೊಂದು ಮಾತಿನಲ್ಲಿ ಮುತ್ತಿನ ಸಮಾನ ಅನುಭವ ಆಗ್ತದ. ಹಿಂಗೆ ಅನಿಸ್ತದಲ್ಲ, ಇವು ಮಾತಲ್ಲ, ಇವು ಮುತ್ತಿನ ಮಳೆ ಸುರಿತಾ ಇದೆ ಅಂತ. ಒಂದು ವೇಳೆ ಸತ್ಯದ ಸ್ಮೃತಿಯಲ್ಲಿದ್ದು ಈ ರೋಲ್ ಮಾತಾಡಿದರೆ ಕೇಳುವವರಿಗೆ ಹೀಗೆ ಅನ್ನಿಸ್ತದಲ್ಲ, ಇವು ಮಾತಲ್ಲ, ಇವು ಮುತ್ತಿನ ಮಳೆ ಸುರಿತಾ ಇದೆ ಅಂತ. ವೇ ಐಸಾ ಬೋಲೆಂಗೆ ಜೋ ಸುನ್ನೆ ವಾಲೆ ಸೋಚೆಂಗೆ. ಅವ್ರು ಇಂಥ ಮಾತು ಮಾತಾಡ್ತಾರೆ, ಕೇಳೋರು ವಿಚಾರ ಮಾಡ್ತಾರ, ಐಸಾ ಬೋಲ್ ಹಮ್ ಭಿ ಬೋಲೆ, ಅರೆ ನಾವು ಯಾಕೆ ಇವ್ರ ಥರ ಮಾತಾಡಬಾರ್ದು ಅಂತ. ಸಬ್ಕೋ ಸುನ್ಕರ್ ಸೀಖನೆ ಕಿ ಫಾಲೋ ಕರ್ನೆ ಕಿ ಪ್ರೇರಣಾ ಮಿಲೇಗಿ. ನೀವು ಈ ರೀತಿ ಸತ್ಯದ ಸ್ಮೃತಿಯಲ್ಲಿ ಇದ್ದುಕೊಂಡು ಮಾತನಾಡಿದರೆ ಈ ಮಾತು ಅವರಿಗೆ ಮುತ್ತಿನ ಅನುಭವ ಆಗ್ತದ. ಇದರಿಂದ ಅವರೂ ಕಲಿತಾರ, ಅವರ ಜೀವನದ ಮೇಲೂ ಪ್ರಭಾವ ಬೀರ್ತದೆ. ಅಂದಮೇಲೆ ಬಾಬಾ ಹೇಳ್ತಾರ, ಈ ಕಲೆಯನ್ನು ಎಲ್ಲರಿಗೂ ಕಲಿಸ್ರಿ. ಯಾವ ಕಲೆ? ಮಾತನಾಡುವ ಕಲೆ ಅಲ್ಲ, ಸತ್ಯ ಸ್ಮೃತಿಯಲ್ಲಿ ಸ್ಥಿತಾಗಿ ಮಾತನಾಡುವುದು ಏನಿದೆಯಲ್ಲ ಇದನ್ನೆಲ್ಲರಿಗೆ ಕಲಿಸ್ರಿ. ಫಾಲೋ ಕರ್ನೆಗೆ ಪ್ರೇರಣಾ ಮಿಲೇಗಿ. ಇನ್ನೂ ನಿಮ್ಮನ್ನು ಫಾಲೋ ಮಾಡ್ಬೇಕಂತ ಅವರಿಗೂ ಪ್ರೇರಣೆ ಸಿಗ್ತದ. ಈ ರೀತಿ ಮಧುರ ಮಾತಿನ ವೈಬ್ರೇಷನ್ ಸರ್ವರಿಗೂ ಸ್ವತಃ ಆಕರ್ಷಿತ ಮಾಡ್ತದೆ. ಓಂ ಶಾಂತಿ. ಮುರಳಿಯ ಮಹಾವಾಕ್ಯದ ಅನುಭವ ಮಾಡೋಣ. ನಾನು ನಿರಾಕಾರ ಸತ್ಯ ಸ್ವರೂಪಾತ್ಮ, ನನ್ನ ಸತ್ಯತೆಯ ಸ್ವರೂಪದಲ್ಲಿ ಸ್ಥಿತ ಆಗಿ ನಾನೀಗ ಈ ವಿಶ್ವ ನಾಟಕವನ್ನು ಸಾಕ್ಷಿಯಾಗಿ ನೋಡ್ತಾ ಇದ್ದೀನಿ. ಈ ಮೊದಲು ಅಜ್ಞಾನಿ ಜೀವನದಲ್ಲಿ ಏನೆಲ್ಲ ನಡೀತದೋ ಅದೆಲ್ಲವನ್ನು ನನ್ನ ಕರ್ಮ, ನನ್ನ ದುರ್ಭಾಗ್ಯ, ನನಗೆ ಯಾಕೆ ಈ ರೀತಿ ಪರೀಕ್ಷೆ ತಗೋತಾರೆ ಅಂತ ಮನಸ್ಸು ಅಧೈರ್ಯ, ಅಜ್ಞಾನದಲ್ಲಿ ಮುಳುಗಿ ದುಃಖಿಯಾಗ್ತಾ ಇತ್ತು. ಸತ್ಯ ನಿರಾಕಾರ ತಂದೆಯ
ಸತ್ಯ ಜ್ಞಾನದ ಅರಿವು ಆದ ಮೇಲೆ ನನಗೀಗ ಸತ್ಯವು ಅರ್ಥವಾಗಿದೆ. ನಾನು ಶರೀರವಲ್ಲ, ನಾನು ಪಾತ್ರವೂ ಅಲ್ಲ. ಇಲ್ಲಿ ಏನೆಲ್ಲ ನಡೀತಾ ಇದೆ, ಇದು ಪ್ರೀಸ್ಕ್ರಿಪ್ಟೆಡ್ ಡ್ರಾಮಾ ಅನುಸಾರ ನಡೀತಾ ಇದೆ. ಹೀಗಾಗಿ ನಾನು ನನ್ನ ಸತ್ಯದ ಸ್ಮೃತಿಯಲ್ಲಿ ಇದ್ದು ಎಲ್ಲರಿಗೂ ಶುಭ ಭಾವನೆ, ಶುಭ ಕಾಮನೆಯಿಂದ ಎಲ್ಲರನ್ನ ನೋಡ್ತಾ ಇದ್ದೀನಿ. ಇದೇ ನನ್ನ ಮಹಾನತೆ, ಇದೇ ನನ್ನ ದಿವ್ಯ ಜೀವನ, ಸತ್ಯತೆಯ ಒಂದು ಜೀವನವಾಗಿದೆ. ಓಂ ಶಾಂತಿ.